ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯಕೋಮಿನ ಯುವಕರು ದುಷ್ಕೃತ್ಯ ಮೆರೆದಿದ್ದಾರೆ. ಗಣಪತಿ ವಿಗ್ರಹಕ್ಕೆ ಒದ್ದು ನಾಗರ ಕಲ್ಲು ಚರಂಡಿಗೆ ಬಿಸಾಡಿದ ಆರೋಪ ಕೇಳಿಬಂದಿದೆ. ಅನ್ಯಕೋಮಿನ ಯುವಕರ ದುಷ್ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದರು. ನಂತರ ದೂರು ದಾಖಲಿಸಿಕೊಂಡು ತಪ್ಪಿತಸ್ಥರನ್ನ ಬಂಧಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ, ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನ ಕೆಳಗಡೆಗೆ ಹಾಕ್ತಾ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದ್ದೀವಿ. ಅದು ಕೆಳಗಡೆ ಹಾಕಿದ್ದು ಮತ್ತು ಆಸ್ ಆಫ್ ನಾವು ಯಾವ ಲೊಕೇಶನ್ ಅಲ್ಲಿ ಇತ್ತು ಅದೇ ಲೊಕೇಶನ್ ಅಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಶಾಸಕರಿಗೆ ಇಡೀ ಘಟನೆಯನ್ನ ಸ್ಥಳೀಯರು ವಿವರಿಸಿದ್ದಾರೆ. ಅನ್ಯಕೋಮಿನ ವ್ಯಕ್ತಿಯ ಕುಮ್ಮಕ್ಕಿನಿಂದ ಈ ಕೃತ್ಯ ನಡೆದಿದೆ ಅಂತ ಆರೋಪಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲ, ನಮ್ಮ ದೇವರು ನೀವು ಯಾಕಪ್ಪ ಹಿಂಗೆ ಚರಂಡಿ ಒಳಗೆ ಎತ್ತಾಕಿದ್ರಿ ಅಂತ ಕೇಳಿದೆ. ನಾನು ಕೇಳಿದ್ಕೆ ನಿಮ್ಮ ದೇವ್ರು ನಾನು ಯಾಕೆ ಕೇಳಿ, ನಿಮ್ಮ ದೇವ್ರು ನಾನು ಯಾಕೆ ಕೇಳಿ ಅಂತ ಕೇಳಿದ್ರು. ನಾನೇನಂದೆ, ಅಪ್ಪ ನಿಮ್ಮ ದೇವರು ನಮ್ಮ ದೇವರು ಒಂದೇ ತಾನೆ, ನೀವು ಅಲ್ಲ, ನಮ್ಮ ದೇವರು 7 ಕೋಟಿ ಮೈಲಾರಲಿಂಗ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರೇನಂದ್ರು, ನಮ್ಮ ದೇವರಿಗೆ ನೀನ್ ಯಾಕಮ್ಮ ಹಿಂಗೆ ಹೇಳ್ತೀಯ ಅಂತ ಹೇಳಿ ಎತ್ತು ದೇವ್ರು ಗಣಪತಿ ದೇವರಿಗೆ ಚರಂಡಿ ಒಳಗೆ ಎತ್ತಾಕ್ಬಿಟ್ಟಿದ್ರು. ಕಾಲಲ್ಲಿ ಆ ದೇವರಿಗೆ ಚರಂಡಿ ಒಳಗೆ ಎತ್ತಾಕಿದ್ರು. ಸರ್ ಎಷ್ಟೋ ಸರ್ ಯಾರಿಲ್ಲ ಸರ್, ಮನೆ ಗಂಡು ಮಕ್ಕಳು ಯಾರಿಲ್ಲ. ಮಕ್ಕಳ ಮರ ತಗೊಂಡು ಜೀವನ ಮಾಡ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಏನು ಸರ್, ಹೆಚ್ಚು ಕಮ್ಮಿ ಏನಾರ ಆದ್ರೆ 9 ಗಂಟೆ ಅಷ್ಟಿಗೆ ನಾವು ಬರ್ತಾ ಇರ್ತೀವಿ ರೋಡ್ ಮೇಲೆ. ಮಕ್ಕಳ ಅಂಗಡಿ ಬಟ್ಟೆ ಅಂಗಡಿ ಹೋಗುತ್ತೆ. ಈಗ ಅವ್ರು ಸೀರೆ ಉಡಿಸಿ ಹೋಗಿದ್ದಾರೆ ಸರ್. ಸೀರೆ ಉಡಿಸಿ ಅವೆಲ್ಲ ರಂಪ ಮಾಡಿ ಹೋಗಿದ್ದಾರೆ ಸರ್. ನಾವು ಇದ್ಲ ಗರೆ ಕಸ ಹೋಗಿ 6 ಗಂಟೆಗೆ ಬಂದು ನೋಡ್ತೀವಿ. ಏನೆಲ್ಲ ಸೊಂಡ್ಲಿ ಮೇಲೆಲ್ಲ ಕೇಸರಿ, ಚಪ್ರಿಂಗೆಲ್ಲ ಕೇಸರಿ ಇತ್ತು ಸರ್, ಎಲ್ಲ ಕೇಸರಿ ಇತ್ತೆಲ್ಲ ಬಂದ್ ನೋಡಿ ಸರ್. ಯಾರೋ ಸರ್ ನಾವು ನೋಡಿಲ್ಲ, ಇಲ್ಲಿ ಹುಡುಗರು ಬಂದು ಕೂತಿದ್ರಂತೆ. ಎಲ್ಲ ಯಾಕೆ ಇಟ್ಟಿದ್ರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕಾಲಿಂದ ಬಜ್ಜಿ ಎಲ್ಲ ಹೋಗಿದ್ದಾರೆ ಸರ್. ಎಲ್ಲ ಅದೆಲ್ಲ ಕಾಲಿಂದ ಸೊಂಡ್ಲಿಂದ ಎಲ್ಲ ಕೇಸರಿ. ಗಣಪತಿ ವಿಗ್ರಹ, ನಾಗರ ವಿಗ್ರಹಕ್ಕೆ ಒದ್ದ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ 2 ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ವಿಡಿಯೋ ಆಧರಿಸಿ 2 ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ನಡೀತಾ ಇದೆ ಅಂತ ಎಸ್ಪಿ ಮಿಥುನ್ ಕುಮಾರ್ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಯರಗುಂಟಿ ಗ್ರಾಮದಲ್ಲಿ ಮೊಹರಂ ಆಚರಣೆಯಲ್ಲಿ ದುರಂತ ಸಂಭವಿಸಿದೆ. ಮೊಹರಂ ಆಚರಣೆ ವೇಳೆ ಬೆಂಕಿ ಕೊಂಡಕ್ಕೆ ಬಿದ್ದು ವ್ಯಕ್ತಿ ಮೃತಪಟ್ಟಿದ್ದಾರೆ. ಹನುಮಂತ ಎಂಬಾತ ಅಲಾಯಿ ಕುಣಿತ ಮಾಡುತ್ತಾ ಬೆಂಕಿಗೆ ಬಿದ್ದಿದ್ದಾರೆ. ಈ ವೇಳೆ ಮೇಲೇಳಲು ಆಗದೆ ಅಲ್ಲೇ ಸುಟ್ಟು ಹೋಗಿದ್ದಾರೆ. ಸ್ಥಳೀಯರು ರಕ್ಷಿಸುವಷ್ಟರಲ್ಲಿ ಹನುಮಂತ ಮೃತಪಟ್ಟಿದ್ದಾರೆ. ಮೊಹರಂ ಪ್ರಯುಕ್ತ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ. ನಗರದ ಬ್ರಿಗೇಡ್ ರಸ್ತೆಯಿಂದ ರಿಚ್ಮಂಡ್ ರಸ್ತೆ ಮೂಲಕ ಹೊಸೂರು ರಸ್ತೆಯ ಶೂಲೆ ಜಂಕ್ಷನ್ವರೆಗೂ ಮಾರ್ಗ ಬದಲಾಯಿಸಲಾಗಿದೆ. ಇದಕ್ಕೆ ಪರ್ಯಾಯವಾಗಿ ಹಳೆ ಮದ್ರ ರಸ್ತೆ, ವುಡ್ ಸ್ಟ್ರೀಟ್, ಟೆಟ್ಲೇನ್, ರಿಚ್ಮಂಡ್ ಜಂಕ್ಷನ್, ಶಾಂತಿನಗರ ಜಂಕ್ಷನ್, ನಂಜಪ್ಪ ಸರ್ಕಲ್ ಮೂಲಕ ಹೊಸೂರು ರಸ್ತೆಗೆ ಸಂಚರಿಸಲು ಪೊಲೀಸರು ಸೂಚಿಸಿದ್ದಾರೆ. ಇದಲ್ಲದೆ ಹೊಸೂರು ರಸ್ತೆಯಿಂದ ಬರುವ ವಾಹನಗಳು ಆನೆಪಾಳ್ಯ ಜಂಕ್ಷನ್, ಸಿಮೆಟ್ರಿ ಕ್ರಾಸ್, ಪರ್ಲಿ ಸ್ಟ್ರೀಟ್, ಲಾಂಗ್ ಪೋರ್ಡ್ ರಸ್ತೆ, ನಂಜಪ್ಪ ಸರ್ಕಲ್, ರಿಚ್ಮಂಡ್ ರಸ್ತೆ ಮೂಲಕ ಸಂಚರಿಸಲು ಅನುವು ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5:30ರವರೆಗೆ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಲು ಸಂಚಾರ ಪೊಲೀಸರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಸರಣಿ ಸಾವಿನ ಬಗ್ಗೆ ಆರೋಗ್ಯ ಇಲಾಖೆಗೆ ತಜ್ಞರು ವರದಿ ಸಲ್ಲಿಕೆ ಮಾಡಿದ್ದಾರೆ. ತಾಂತ್ರಿಕ ಸಮಿತಿಯಿಂದ ಹೃದ್ರೋಗ ತಜ್ಞರು ಸಭೆ ನಡೆಸಿದ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ವರದಿಯಲ್ಲಿ ಕೋವಿಡ್ ಸೈಡ್ ಎಫೆಕ್ಟ್ ಬಗ್ಗೆ ಉಲ್ಲೇಖ ಮಾಡಲಾಗಿದ್ದು ಕೋವಿಡ್ಗೆ ತುತ್ತಾಗಿದ್ದ 251 ರೋಗಿಗಳ ಮೇಲೆ ಅಧ್ಯಯನ ಮಾಡಲಾಗಿದೆ. ಕೋವಿಡ್ ಬಂದು ಹೋದವರಲ್ಲಿ 3 ವರ್ಷದ ಬಳಿಕವೂ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ಇದು ಕೂಡ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಲಾಗಿದೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಕೋವಿಡ್ ಸೋಂಕು ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ.
ವ್ಯತ್ಯಾಸ ಅಂದರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಆಗ 3 ವರ್ಷದಿಂದ ಹಿಂದೆ ಇದ್ದವರು 2019ಕ್ಕೆ ಮುಂಚೆ ಇದ್ದವರು ಈಗಿನವರಲ್ಲಿ ಹೆಚ್ಚು ಜನಗಳಿಗೆ ಒಂದು 10% ಜನಗಳಿಗೆ ಹೈಪರ್ಟೆನ್ಷನ್ ಜಾಸ್ತಿ ಆಗ್ತಾಯಿದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾಯಿದೆ, ಆಮೇಲೆ ಕೊಲೆಸ್ಟ್ರಾಲ್ ಅಂಶವೂ ಜಾಸ್ತಿ ಆಗಿದೆ, ಹಾಗೂ ಸ್ಮೋಕಿಂಗ್. ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ 4 ಅಂಶಗಳು 7 to 10% ಜಾಸ್ತಿ ಆಗಿದೆ. ಸಣ್ಣ ಒಂದು ಸ್ಯಾಂಪಲ್ ಸ್ಟಡಿ ಮಾಡಿರ್ತೀವಿ 250. ಇನ್ನೂ ಹೆಚ್ಚು ರೋಗಿಗಳನ್ನು ಲಾರ್ಜ್ ಮಲ್ಟಿಸೆಂಟ್ರಿಕ್ ಸ್ಟಡಿ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಸೆಂಟರ್ಗಳಲ್ಲಿ ಬಹಳ ದಿನ ನಂಬರ್ಸ್ ಜಾಸ್ತಿ ಮಾಡಿಕೊಂಡು ಲಾಂಗ್ ಟರ್ಮ್ ಸ್ಟಡಿ ಮಾಡಿದರೆ ಇನ್ನೂ ಉತ್ತಮವಾದ ಒಂದು ನಮಗೆ ಸೂಚನೆಗಳು ಬರಬಹುದು ಅಂತ ನನ್ನ ಉದ್ದೇಶ. 25-30 ವರ್ಷ ಆದವರು ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅವರಲ್ಲಿ ರಕ್ತದ ಒತ್ತಡದ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಡಯಾಬಿಟಿಸ್ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಹಾಗೂ ಕೊಲೆಸ್ಟ್ರಾಲ್ ಬಗ್ಗೆ ನೋಡ್ಕೊಳ್ಳೋದು ಸಹ ಒಳ್ಳೆಯದಾಗುತ್ತೆ. ಅದರಿಂದ ಮುಂದೆ ಬರ್ತಕ್ಕಂಥ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಕಡೆಯೂ ಸಹ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡಿದರೆ ಹೃದಯದ ಮೇಲೆ ಅಲ್ಲ, ಹಾಗೂ ಅದರಿಂದ ಆಗ್ತಕ್ಕಂಥ ಶ್ವಾಸಕೋಶ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮೈಸೂರಲ್ಲಿ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ. ಮುಖ ತೊಳೆಯುವಾಗಲೇ ಯುವಕನಿಗೆ ಹೃದಯಾಘಾತ ಆಗಿದ್ದು ಸ್ಥಳದಲ್ಲಿ ಕುಸಿದು ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. 35 ವರ್ಷದ ಪುರುಷೋತ್ತಮ ಮೃತ ಯುವಕನಾಗಿದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೊಡ್ಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಹೃದಯಾಘಾತದ ಸಾವಿನ ಪ್ರಕರಣ ಹೆಚ್ಚಾಗಿದೆ. ಮೊಹರಂ ಜಾಗರಣೆ ಮಾಡುವ ವೇಳೆ ಎದೆ ನೋವು ಬಂದು ಸಲ್ಮಾನ್ ಪಾಷಾ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಟೋ ಚಾಲಕನಾಗಿದ್ದ 38 ವರ್ಷದ ಸಲ್ಮಾನ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜನರು ಭಯಭೀತರಾಗಿದ್ದಾರೆ. ಹೃದಯ ಪರೀಕ್ಷೆಗೆ ಆಸ್ಪತ್ರೆಗೆ ಮುಗಿ ಬೀಳ್ತಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯ ಇಸಿಜಿ ಕೊಠಡಿ ತುಂಬಿ ತುಳುಕುತ್ತಿದೆ. ದಿನಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಲಾಗ್ತಾ ಇದೆ. ಫುಡ್ಡಿಂದ ಮತ್ತೆ ಇವಾಗಿನ ವೆದರ್ ಆ ಥರ ಬಂದುಬಿಟ್ರೆ ಇವಾಗ ಎಲ್ರಿಗೂ ಈ ಥರ ಆಗಬೇಕಂದ್ರೆ ಹಾಸನ ಡಿಸ್ಟಿಕಲ್ಲೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮಗೂ ಭಯ ಆಗಿ ಬಂದಿದೆ. ಅಂದರೆ ಸ್ವಲ್ಪ ನನಗೂ ಪೇನ್ ಜಾಸ್ತಿ ಇತ್ತು, ಕೈ ಶೋಲ್ಡರ್ ಪೇನು. ಇವಾಗ 19, 18, 25 ಹಿಂಗೆ ಬರೀ ಚಿಕ್ಕ ಏಜಲ್ಲೇ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ವಾ, ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಏನಂದರೆ ಇವಾಗ ಫುಡ್ಡಿಂದ ಮತ್ತೆ ತಮಿಳುನಾಡನ್ನ ಕಾಂಗ್ರೆಸ್ ಪಕ್ಷ ಒಪ್ಪಿಸಿದ್ರೆ ಮೇಕೆದಾಟು ಕೆಲಸಕ್ಕಾಗಿ 5 ನಿಮಿಷದಲ್ಲಿ ಪ್ರಧಾನಮಂತ್ರಿಗಳಿಂದ ಅನುಮತಿ ಕೊಡಿಸ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರೋರು, ತಮಿಳುನಾಡಿನವರನ್ನ ಮನವೊಲಿಸಿ ಕೇಸ್ ವಾಪಸ್ ತಗೊಳ್ಳಲಿ, ಮೇಕೆದಾಟು ಕೆಲಸ ಮಾಡಿಸ್ತೀನಿ, ಆದರೆ ಕಾಂಗ್ರೆಸ್ಸಿಗರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ನ್ಯೂಸ್ 18 ಅಜೆಂಡಾ ಕರ್ನಾಟಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡಿದ್ರು. ಇದನ್ನು ಯಾರು ನಿಲ್ಲಿಸೋದಕ್ಕಾಗಲ್ಲ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಆಗತ್ತೆ, ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೇವೆ, ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು ಅಂತ ಡಿಸಿಎಂ ಡಿಕೆ ಶಿ ಹೇಳಿದ್ರು. ಮೇಕೆದಾಟು ಯಾರು ನಿಲ್ಲಿಸೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ 1 ತಿಂಗಳಲ್ಲೇ ಮಾಡ್ಬೋದು. ಅವರು ಪೊಲಿಟಿಕಲಿ ಅವ್ರಿಗೇನು ಡಿಸಿಷನ್ ತೊಗೊಳ್ಳಲ್ಲ. BJP ದೇ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್. ನಾವು ಕೋರ್ಟಲ್ಲೇ ಫೈಟ್ ಮಾಡ್ತಾ ಇದ್ದೀವಿ. ಅವರು ತಮಿಳುನಾಡವರು ಅವ್ರ ಪೊಲಿಟಿಕಲ್ ರೀಸನ್ಗೋಸ್ಕರ ಅವ್ರು ಮಾಡ್ತಾರೆ. ಈ ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಬೆನಿಫಿಟ್ ಜಾಸ್ತಿ. ಐ ಆಮ್ ಟೆಲಿಂಗ್ ಯು ಆಸ್ ಎನ್ ಇರಿಗೇಷನ್ ಮಿನಿಸ್ಟರ್. ನನ್ನ ಕಾನ್ಸ್ಟಿಟ್ಯೂನ್ಸಿ ಮೇಕೆದಾಟು ಇರೋದು, ಅವ್ರಿಗೆ ಜಾಸ್ತಿ ಬೆನಿಫಿಟ್. ಸ್ಟೋರ್ ಮಾಡಿಬಿಟ್ಟು ನೀರನ್ನ ಅವ್ರಿಗೆ ಬಿಡ್ತೀವಿ, ಟೈಮಲ್ಲಿ ಡಿಸ್ಟ್ರೆಸ್ ಟೈಮಲ್ಲಿ ಕೊಡ್ತೀವಿ. ಪ್ರಕೃತಿ ಇಟ್ ಇಸ್ ನೇಚರ್, ನೋ ಒನ್ ಕ್ಯಾನ್ ಸ್ಟಾಪ್ ದಿನ. ಅದು 1 year 4 years 5 years ಬರಗಾಲ ಬರ್ತದೆ, ನೀರು ಕಡಿಮೆ ಆಯ್ತದೆ, ಜಗಳ ನಡೀತದೆ, ಇವೆಲ್ಲ ಆಗ್ತಾ ಇರ್ತದೆ. ಬಟ್ ನನ್ನ ಪ್ರಕಾರ ನಾನು ಈ ಇಲಾಖೆ ತೆಗೆದುಕೊಂಡು ಏನಾದ್ರು ಮಾಡೋದನ್ನು ಮಾಡಬೇಕು ಅಂತೀನಿ. ಕೆಲವರು BJP ಅವರು ನಮಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಅವರು ಬೇಕಾದಷ್ಟು ಅವ್ರ ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ಅವ್ರು ಒಂದಿನನೂ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟರ್ಸ್ನ ಹೋಗಿ BJP ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸೆಂಟ್ರಲ್ ಮಿನಿಸ್ಟರ್ಸು, ನಾವು ಭೂಮಿಲೇ ಹುಟ್ಬಿಟ್ಟಿದ್ದೀನಿ, ಭೂಮಿ ಮಕ್ಕಳು ಅಂತೆಲ್ಲ ಮಾತಾಡ್ತಾರೆ. ಯಾಕೆ ಒಂದಿನ ಯಾಕೆ ಮೀಟ್ರೇ ಇಲ್ಲ ಮಾತಾಡೋಕ್ಕೆ? ಆಗಲೇಬೇಕು ಅಂತಲೇ ಇಲ್ಲ. ಇಫ್ ದೇ ಮೈಂಡ್ ದೇ ಕ್ಯಾನ್ ಗೆಟ್ ಇಟ್ ಡನ್, ದೇ ವಿಲ್ ನಾಟ್ ಡೂ ಇಟ್. ಅವ್ರಿಗೆ ಆಸಕ್ತಿ ಇಲ್ಲ, ಸುಮ್ಮನೆ ಮಾತಿಗೆ ಪೇಪರ್ ಸ್ಟೇಟ್ಮೆಂಟ್ಗೆ ಲಿಮಿಟ್ ಆಗಿದೆ. ಅಂದರೆ ರಾಜಕಾರಣ ನಡೀತಿದೆ, ಬರೀ ರಾಜಕಾರಣ ಅಷ್ಟೇ. ಮೇಕೆದಾಟು ಯಾರು ನಿಲ್ಲಿಸೋಕ್ಕಾಗಲ್ಲ. ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ಯಾದಗಿರಿಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಪ್ರತಿಕ್ರಿಯೆಯನ್ನು ನೀಡಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಸ್ಲೋಗನ್ ಕೊಟ್ಟು ಹೊರಟವರು ಯಾರು? ಮೇಕೆದಾಟು ಉಳಿಸ್ತೇವೆ ಅಂತ ಹೇಳಿದಂತ ಮಹಾನುಭಾವ ಡಿಸಿಎಂ ಅಲ್ವೇ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೇಕೆದಾಟು ಯೋಜನೆಗೆ ನಾವಾಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ನಾವು ಕೈ ಜೋಡಿಸಲು ಸಿದ್ಧರಿದ್ದೇವೆ ಎಂದಿದ್ದಾರೆ. ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊರಟವ್ರು ಯಾರು?
ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDI ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು. ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷ DMKಯಿಂದ ಒಪ್ಪಿಗೆ ಕೊಡಿಸಲಿ, ನಾನು 5 ನಿಮಿಷದಲ್ಲಿ ಪ್ರಧಾನಿಯಿಂದ ಒಪ್ಪಿಗೆ ಕೊಡಿಸ್ತೀನಿ ಅಂತ ಕೇಂದ್ರ ಸಚಿವ HDK ಹೇಳಿದರು. ಹೇಳಿಕೆಗೆ ಗದಗದಲ್ಲಿ ತಿರುಗೇಟು ಕೊಟ್ಟಿರೋ ಕಾನೂನು ಸಚಿವ HK ಪಾಟೀಲ್ ಅವರನ್ನ ನಾವ್ಯಾಕೆ ಒಪ್ಪಿಸಬೇಕು? ಅವರ ಕನ್ಸೆಂಟ್ ಬೇಕಾ? ನೀವು ಆದೇಶ ಮಾಡ್ರಿ, ಎಲ್ಲದಕ್ಕೂ ಅವರ ಒಪ್ಪಿಗೆ ತಗೋತೀರಾ? ಮಿತ್ರ ಪಕ್ಷಕ್ಕೆ ಒತ್ತಾಯಿಸಿ ಅಂತೀರಲ್ಲ, DMK ಒಪ್ಪಿಗೆ ತಗೊಂಡೇ ಎಲ್ಲ ಮಾಡ್ತೀರಾ? ನಿಮ್ಗೆ ಆದೇಶ ಮಾಡಲು ಬರಲ್ವಾ ಅಂತ ಕಿಡಿಕಾರಿದ್ರು. DMKದವ್ರದ್ದು ಕನ್ಸೆಂಟ್ ತಗೊಂಡು ಎಲ್ಲ ಮಾಡ್ತೀರಾ ನೀವು? ನಿಮ್ಗೆ ಆದೇಶ? ಮಹದಾಯಿ ಯೋಜನೆ ಬಗ್ಗೆಯೂ ಮಾತನಾಡಿರುವ HK ಪಾಟೀಲ್, ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಮಗೆ ಮಹದಾಯಿಗೆ ಒಪ್ಪಿಗೆ ಕೊಡಿಸಿ. ಮಹದಾಯಿ ವಿಚಾರದಲ್ಲಿ ಯಡಿಯೂರಪ್ಪ ಪತ್ರ ತೋರಿಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರಿಕಾ ಪರಿಷತ್ ಮಾಡಿದ್ರು. ಸಚಿವ ಅಮಿತ್ ಶಾ ಬಂದಾಗ ಏನೇನಾಗಿದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದರು. ಹಳ್ಳಿಗೆ ರಸ್ತೆ ಬೇಕಾ, ಗ್ಯಾರಂಟಿ ಬೇಕಾ ಅಂತ ಹೇಳಿ ಬರೆದುಕೊಡಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ಕೊಪ್ಪಳದ ಕುಕನೂರು ತಾಲೂಕಿನ ಅವಣಿಕೆಯಲ್ಲಿ ಪ್ರೌಢಶಾಲೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ವೇಳೆ ನಮ್ಮೂರಿಗೆ ರಸ್ತೆ ಮಾಡಬೇಡಿ ಅಂತ ಮಾಡಿಕೊಡಿ ಅಂತ ಕೇಳಿದಂತಹ ರೈತನ ಪ್ರಶ್ನೆಗೆ ಉತ್ತರಿಸಿದ ಅವರು, ರಸ್ತೆ ಬೇಕಾದ್ರೆ ಗ್ಯಾರಂಟಿ ಬೇಡ ಅಂತ ಬರೆದುಕೊಡಿ ಅಂತ ತಮಾಷೆಯಾಗಿಯೇ ಹೇಳಿದ್ದಾರೆ. ಈಗಾಗಲೇ ವಿವಿಧ ಉಚಿತ ಯೋಜನೆಗಳಿಗೆ 1.24 ಲಕ್ಷ ಕೋಟಿ ಹಣ ನೀಡಿದ್ದೇವೆ. ಬರುವ ದಿನಗಳಲ್ಲಿ ರಸ್ತೆಗಳನ್ನು ಸರಿಪಡಿಸಲು ಹಣ ಕೊಡ್ತೀವಿ ಅಂತ ಅಂದ್ರು. ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಒಳ್ಳೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡಿಬಿಡ್ರಿ. ಇವನ್ನ ಬರೀ ಹಳ್ಳಿ ರಸ್ತೆ ಮಾಡೋದು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಟಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಪವರ್ ಶೇರಿಂಗ್ ಚರ್ಚೆ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನು ಮುಂದುವರೆಸಿದೆ. ನಾಳೆಯಿಂದ ಮತ್ತೆ 3 ದಿನಗಳ ಕಾಲ ಮತ್ತೆ ಸುರ್ಜೇವಾಲಾ ಶಾಸಕರ ಅಹವಾಲು ಸ್ವೀಕರಿಸಲಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಶಾಸಕರು ತಮ್ಮ ಅಹವಾಲು ಅಭಿಪ್ರಾಯಗಳನ್ನು ನೀಡಲಿದ್ದಾರೆ. ಕೆಲ ಶಾಸಕರು ಈಗಾಗಲೇ ಸಚಿವರ ನಿರ್ಲಕ್ಷ್ಯದ ಬಗ್ಗೆ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ನಡೆಗೆ ಅಸಮಾಧಾನಗೊಂಡಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು, ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಸೂಕ್ತ ಸಮಯದಲ್ಲಿ ಪಕ್ಷದ ಹಿರಿಯ ನಾಯಕರು ತೀರ್ಮಾನಿಸುತ್ತಾರೆ. ದೇಶದ 30 ರಾಜ್ಯದ ನಾಯಕರ ಜೊತೆ ಮಾತುಕತೆ ಮಾಡಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಬೇಕು. ಹೊಸ ರಾಜ್ಯಾಧ್ಯಕ್ಷರನ್ನ ಮಾಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ. ದೇಶದಲ್ಲಿ ಸದಸ್ಯರು ನೋಂದಣಿಯನ್ನ ಸಂಘಟನಾ ಪರ್ವ ಅಂತ ಕರೀತೀವಿ. ಬೂತ್ ಮಟ್ಟದಲ್ಲಿ ಸದಸ್ಯರ ನೋಂದಣಿ ಪ್ರಕ್ರಿಯೆ ಶುರುವಾಗ್ತಾ ಇದೆ ಎಂದಿದ್ದಾರೆ. ಬೂತ್ ಲೆವೆಲ್ದಿಂದ ಮೆಂಬರ್ಶಿಪ್ ಶುರು ಮಾಡಿ, ಆ ಬೂತ್ ಲೆವೆಲ್ದಿಂದ ನಾವು ಮಂಡಲ್ ಲೆವೆಲಿಗೆ ಬಂದು, ಮಂಡಲ್ ಲೆವೆಲ್ದಿಂದ ಜಿಲ್ಲಾದಿಂದ ರಾಜ್ಯದಿಂದ ದೇಶದ ಅಧ್ಯಕ್ಷರನ್ನ ಆರಿಸ್ಬೇಕು. ಇದು ಸಿಸ್ಟಮ್. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಇವತ್ತು DCM DK ಶಿವಕುಮಾರ್ ಜನಸ್ಪಂದನ ಸಭೆ ನಡೆಸಲಿದ್ದಾರೆ. ಕೋಡಿಹಳ್ಳಿ ಹಾಗೂ ಕನಕಪುರ ಭಾಗದಲ್ಲಿ ಸಭೆ ನಡೆಸಲಿರುವ DK ಶಿವಕುಮಾರ್ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇದರ ಜೊತೆಗೆ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಸಹಕಾರ ಕ್ಷೇತ್ರದಲ್ಲೂ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸ್ತಾ ಇದ್ದು, ಬಹಿರಂಗವಾಗಿಯೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಯರಗಟ್ಟಿ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಶಾಸಕ ವೈದ್ಯ ಕಣಕ್ಕಿಳಿಯಲಿದ್ದಾರೆ. ಹೀಗಾಗಿ ವಿಧಾನಸಭೆ ಚುನಾವಣೆಯಂತೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ವೈದ್ಯ ಬೆನ್ನಿಗೆ ನಿಲ್ಲುವಂತೆ ಮನವಿ ಮಾಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿರುವ ಸಚಿವ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರದ ಮತದಿಂದ ಆರ್ಎಸ್ಎಸ್ ಬ್ಯಾನ್ ಮಾಡೋದಾಗಿ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ HDK ಆರ್ಎಸ್ಎಸ್ ಬಂದ್ ಮಾಡೋದಿರಲಿ, ಮೊದಲು 40 ವರ್ಷದಿಂದ ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅದನ್ನ ಹೇಳಲಿ ಅಂತ ಪ್ರಿಯಾಂಕ್ ಖರ್ಗೆಗೆ ಸವಾಲು ಹಾಕಿದ್ದಾರೆ.
ಆರ್ಎಸ್ಎಸ್ ಅನ್ನ ಮುಟ್ಟಿದವರು ಸರ್ವನಾಶ ಆಗಿದ್ದಾರೆ. ಇಂದಿರಾ ಗಾಂಧಿ ಸರ್ಕಾರ ಬಿದ್ದೇ ಹೋಯಿತು ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ಯಾರಿಗೂ ಸಾಧ್ಯ ಇಲ್ಲ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಂತೆ ಅಂತ ಶಾಸಕ ಶ್ರೀವತ್ಸ್ ಗುಡುಗಿದ್ರು. ಇನ್ನು ಆರ್ಎಸ್ಎಸ್ಗೆ 100 ವರ್ಷದ ಇತಿಹಾಸ ಇದ್ರೂ ಓಕೆ, ಆದ್ರೆ ದೇಶಕ್ಕೆ, ದಲಿತರಿಗೆ, ಮಹಿಳೆಯರಿಗೆ ಆರ್ಎಸ್ಎಸ್ ಕೊಡುಗೆ ಏನು ಅಂತ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲು ಹಾಕಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಜೋರಾಗ್ತಾ ಇದೆ. ಪಕ್ಷದಲ್ಲಿ ವಿಜಯೇಂದ್ರ ಆಗಿರುವಂತಹ ವಿರೋಧದ ಬಗ್ಗೆ ವರಿಷ್ಠರಿಗೆ ಬೊಮ್ಮಾಯಿ ತಿಳಿಸಿದ್ರ ಅನ್ನೋ ಅನುಮಾನ ಎದ್ದಿದೆ. ಹೀಗಾಗಿಯೇ ಬೊಮ್ಮಾಯಿ ನಡೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಗರಂ ಆಗಿದ್ದಾರೆ. ಇತ್ತೀಚೆಗೆ ಎಲ್ಲಿಯೂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಜೊತೆ ಒಟ್ಟಾಗಿ ಬೊಮ್ಮಾಯಿ ಕಾಣಿಸಿಕೊಂಡಿಲ್ಲ. ಹೀಗಾಗಿ ತಮ್ಮಿಂದಲೇ ಸಿಎಂ ಪದವಿ ಅನುಭವಿಸಿದ ಬೊಮ್ಮಾಯಿ ಈಗ ತಮ್ಮ ಮಗನ ಪರ ನಿಲ್ಲದೆ ಇರೋದಕ್ಕೆ ಯಡಿಯೂರಪ್ಪ ಅಸಮಾಧಾನಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರ ಗುಂಡು ಹಾರಿಸಿರುವ ಘಟನೆ ನಡೆದಿದೆ. ಗೋಕಾಕ್ ನಗರದಲ್ಲಿ ನಡೆದ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಒಂದು ಸುತ್ತಿನ ಗುಂಡು ಹಾರಿಸಿ ಹುಚ್ಚಾಟ ಮಾಡಿದ್ದಾರೆ. ಸದ್ಯ ಈ ಘಟನೆ ಸಂಬಂಧ ಸಂತೋಷ್ ಜಾರಕಿಹೊಳಿ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಸೆ ಬಿಚ್ಚಿಟ್ಟಿದ್ದಾರೆ. ಕೋಮುಲ್ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಅವರು, ನಾನು ಕೆಎಂಎಫ್ಗೆ ಹೋಗಬೇಕು ಅಂತ ಇದ್ದೇನೆ. ಇನ್ನು ಡೆಲಿಗೇಟ್ ಆಗಿ ಕೆಎಂಎಫ್ನಲ್ಲಿ ಅಧ್ಯಕ್ಷರಾಗುವಂತಹ ಬೇಡಿಕೆ ನನ್ನದು ಅಂತ ಹೇಳಿದ್ದಾರೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ 3 ಬಾರಿ ಶಾಸಕರು. ಅವರಿಗೆ ಕ್ಯಾಬಿನೆಟ್ ಗ್ರೇಡ್ ಸ್ಥಾನ ಸಿಕ್ಕಿದೆ. ನನಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ನೀಡ್ತೇನೆ ಅಂತ ಸಿಎಂ ಒಪ್ಪಿದ್ದಾರೆ. ನನಗೆ ಕೆಎಂಎಫ್ಗೆ ಹೋಗಬೇಕು ಅಂತ ಆಸೆ ಇದೆ. ಕೋಮುಲ್ ಅಧ್ಯಕ್ಷನಾಗಲು ಸಿಎಂ ಬಳಿ ಬೇಡಿಕೆಯನ್ನ ಇಟ್ಟಿರಲಿಲ್ಲ. ಬಹುಮತ ಯಾರಿಗಿದೆಯೋ ಅವರು ಕೋಮುಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಬಿಬಿಎಂಪಿ ಅಧಿಕಾರಿ ಕರ್ತವ್ಯ ಲೋಪ ವಿಚಾರವಾಗಿ ಕಂದಾಯ ಮೌಲ್ಯಮಾಪನಾಧಿಕಾರಿ ಹನುಮಂತರಾಜು ಅಮಾನತು ಮಾಡಲಾಗಿದೆ. ಮನೆ ಬಾಗಿಲಿಗೆ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ಲೋಪ ಮಾಡಿದ್ದಾರೆ. ಹಿನ್ನೆಲೆ ಪಾಲಿಕೆಗೆ ವಿಡಿಯೋ ಮೂಲಕ ಸಾರ್ವಜನಿಕರು ದೂರು ಸಲ್ಲಿಸಿದರು. ಹೀಗಾಗಿ ಹನುಮಂತರಾಜು ಅಮಾನತು ಮಾಡಿ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಗಡಿ ಉಸ್ತುವಾರಿ ಸಚಿವರ ನೇಮಕದ ಬೆನ್ನಲ್ಲೇ ಮಹಾರಾಷ್ಟ್ರ ಅಲರ್ಟ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಮತ್ತೊಂದು ಗಡಿ ತಜ್ಞರ ಸಮಿತಿ ರಚಿಸಲು ಆದೇಶಿಸಿದ್ದು, ಗಡಿ ತಜ್ಞರ ಸಮಿತಿಯಲ್ಲಿ ಬೆಳಗಾವಿಯ 3 ಜನರಿಗೆ ಸ್ಥಾನ ನೀಡಿದ್ದಾರೆ. ಗಡಿ ತಜ್ಞರ ಸಮಿತಿಗೆ ಸಂಸದ ಧೈರ್ಯಶೀಲ್ ಮಾನೆ ಅಧ್ಯಕ್ಷರಾಗಿದ್ದರೆ, ಬೆಳಗಾವಿಯ ಮಹೇಶ್ ಬಿರ್ಜೆ, ದಿನೇಶ್ ಓವಳ್ಕರ್ ಮತ್ತು ಮಾಲೋಜಿ ಅಷ್ಟೇಕರ್ನನ್ನ ನೇಮಿಸಿದ್ದಾರೆ. ಇನ್ನು ಗಡಿ ವಿಚಾರವಾಗಿ ತೀಕ್ಷ್ಣ ಹೆಜ್ಜೆ ಇಡುತ್ತಿರುವಂತಹ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಕೇಸ್ ಬಗ್ಗೆ ತೀವ್ರ ನಿಗಾ ವಹಿಸಿದೆ. ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ನಡೆದ ಗಲಾಟೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನಿನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಸಭೆಯಲ್ಲಿ ಗಲಾಟೆ ನಡೆದು ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ಸಭೆಯಲ್ಲಿ ಬಿಜೆಪಿ ವಕ್ತಾರ ಲೋಹಿತಾಶ್ವಗೆ ಮಾತನಾಡಲು ಮಾಜಿ ಸಚಿವ ಎಚ್ ಆಂಜನೇಯ ಅವಕಾಶ ಕೊಟ್ಟಿದ್ರು. ಇದರಿಂದ ಕೆರಳಿದ ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗಲಾಟೆ ಸಂಬಂಧ ಪ್ರಭಾವತಿಯನ್ನೂರು ಹೈಗ್ರೌಂಡ್ಸ್ ಠಾಣೆಗೆ ಬಿಜೆಪಿ ವಕ್ತಾರ ಲೋಹಿತಾಶ್ವ ಸೇರಿದಂತೆ 6 ಮಂದಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಮಾತನಾಡಿ ಗಲಾಟೆ ಉಂಟು ಮಾಡಿದ್ದಾರೆ. ಸಾರ್ವಜನಿಕರ ಮುಂದೆ ಹಲ್ಲೆ ಮಾಡಿ ಅವಹೇಳನ ಮಾಡಲಾಗಿದೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ಕೊಟ್ಟಿದ್ದು ಹೈಗ್ರೌಂಡ್ಸ್ ಪೊಲೀಸರು ದೂರನ್ನ ಪರಿಶೀಲನೆ ನಡೆಸಿದ್ದಾರೆ. ಪುತ್ತೂರಿನಲ್ಲಿ ಯುವತಿಯನ್ನ ಮದುವೆಯಾಗುವುದಾಗಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಶ್ರೀಕೃಷ್ಣನನ್ನ ಪೊಲೀಸರು ಬಂಧಿಸಿದ್ರು. ನಿನ್ನೆ ಆರೋಪಿಯನ್ನ ಪುತ್ತೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು ಆರೋಪಿ ತಲೆಮರೆಸಿಕೊಳ್ಳಲು ಸಹಕರಿಸಿದ ಹಿನ್ನೆಲೆ ಆರೋಪಿಯ ತಂದೆ ಜಗನ್ನಿವಾಸ ರಾವ್ ಅವರನ್ನ ಕೂಡ ಬಂಧಿಸಲಾಗಿತ್ತು. ಜಗನ್ನಿವಾಸ ರಾವ್ಗೆ ಪುತ್ತೂರು ನ್ಯಾಯಾಲಯ ಜಾಮೀನು ನೀಡಿದೆ. ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಗದ್ದೆಗೆ ಉರುಳಿದೆ ಬಸ್. ಹಾಡ್ಯ ಗ್ರಾಮದ ಬಳಿ ಘಟನೆ ನಡೆದಿದೆ. ಮಂಡ್ಯದಿಂದ ಬಸ್ ಪಾಂಡವಪುರಕ್ಕೆ ಹೋಗುವಾಗ ಈ ಘಟನೆ ನಡೆದಿದ್ದು ಸುಮಾರು 13ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಶಿವಳ್ಳಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಲಾಗಿದೆ. ಅಪಘಾತಕ್ಕೆ ಅತಿಯಾದ ವೇಗ, ಕಿರಿದಾದ ರಸ್ತೆ ಕಾರಣ ಅಂತ ಸ್ಥಳೀಯರು ಬೇಸರ ಹೊರಹಾಕಿದ್ದಾರೆ. ಏನಾಯ್ತು ಅಂತ ಜನ ಶಿವಳ್ಳಿ ಜನ ಫುಲ್ ಇತ್ತ ಗಾಡಿ 70 ಸೀಟ್ ಇದೆ. ಬೆಂಗಳೂರಲ್ಲಿ ವೀಲಿಂಗ್ ಹಾವಳಿ ಮಿತಿ ಮೀರಿದೆ. ಔಟರ್ ರಿಂಗ್ ರಸ್ತೆಯಲ್ಲಿ ಪುಂಡರ ಗ್ಯಾಂಗ್ ಒಂದು ವೀಲಿಂಗ್ ಮಾಡ್ತಾ ಹಾವಳಿ ಇಟ್ಟಿದ್ದಾರೆ.
ನಗರದ ನಾಗರಬಾವಿ ರಿಂಗ್ ರಸ್ತೆಯಲ್ಲಿ 3-4 ಬೈಕ್ಗಳಲ್ಲಿ ವೀಲಿಂಗ್ ಮಾಡಿ ವಾಹನ ಸವಾರರಿಗೆ ಕಿರಿಕಿರಿ ಮಾಡಿರೋದು ಕಂಡುಬಂದಿದೆ. ವೀಲಿಂಗ್ ಹಾವಳಿಯಿಂದ ವಾಹನ ಸವಾರರು ಹೈರಾಣಾಗಿದ್ದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮಾಂತರ ಠಾಣೆ ಪೊಲೀಸರು ಕೋಳಿ ಪಂದ್ಯ ಆಡ್ತಾ ಇದ್ದ ಅಡ್ಡೆ ಮೇಲೆ ದಾಳಿ ನಡೆಸಿ ಐವರನ್ನು ಅರೆಸ್ಟ್ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಹೊಸಕೆರೆ ಗ್ರಾಮದ ಹೊರವಲಯದಲ್ಲಿ ಕೋಳಿ ಪಂದ್ಯ ನಡೀತಾ ಇತ್ತು. ಈ ವೇಳೆ ಮುಳಬಾಗಿಲು ಗ್ರಾಮಾಂತರ ಠಾಣಾ ಪೊಲೀಸರು ದಾಳಿ ನಡೆಸಿದ್ದು, ದಾಳಿಯ ವೇಳೆ ಐವರನ್ನು ಅರೆಸ್ಟ್ ಮಾಡಿದ್ದಾರೆ. ಪಂದ್ಯ ಆಡಲು ಬಳಸಿದ 2 ಹುಂಜಾ ಕೋಳಿ ಹಾಗೆಯೇ 4,200 ರೂಪಾಯಿ ನಗದು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದ ಶಾಲೆಯ ಕಟ್ಟಡಗಳು ಮುರಿದು ಬಿದ್ದರೂ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಆಗ್ಲೋ ಈಗ್ಲೋ ಶಾಲಾ ಕಟ್ಟಡಗಳು ಬೀಳುವ ಹಂತದಲ್ಲಿದೆ. ಇದರಿಂದ ನಿತ್ಯ ವಿದ್ಯಾರ್ಥಿಗಳು ಪ್ರಾಣ ಭಯದಲ್ಲಿ ಜೀವ ಬಿಗಿ ಹಿಡಿದು ಪಾಠ ಕೇಳುವಂತಾಗಿದೆ. ಒಂದು ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣ ಬಿದ್ದಿದೆ. ಶಾಲಾ ಕಟ್ಟಡ ಕಟ್ಟೋದಕ್ಕೆ ಅನುದಾನಕ್ಕೆ ಸಿಎಂಗೆ ಎಸ್ಡಿಎಂಸಿ ಪತ್ರವನ್ನ ಬರೆದಿದೆ. ಕಟ್ಟಡ ತುಂಬಾ ಹಳೇದು ಹಾಗೂ ಈಗಾಗಲೇ ಹೇಳಿದಾಗಲೇ ಒಂದು 50 ವರ್ಷ ಸುಮಾರು ಈ ಕಟ್ಟಡ ಆಗೋಗಿ ಕಟ್ಟಿ ಆ ಶಾಲಾ ಕಟ್ಟಡ ಈಗ ಫುಲ್ ಬಿದ್ದೋಗ್ಬಿಟ್ಟಿದೆ. ಮೇಲ್ಛಾವಣಿ ಎಲ್ಲ ಬಿದ್ದೋಗಿದೆ. ಮಕ್ಕಳೆಲ್ಲ ಕುತ್ಕೊಂಡು ಪಾಠ ಕೇಳೋಕ್ಕೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ನಾವು ಈ ಒಂದು ಶಾಲಾ ಕಟ್ಟಡ ನಿರ್ಮಾಣದ ಬಗ್ಗೆ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಆಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಕೂಡ ನಾವು ಈ ಒಂದು ವಿಚಾರವನ್ನು ತಿಳಿಸಿದ್ದೀವಿ. ಜೊತೆಗೆ ಸಂಬಂಧಪಟ್ಟಂತಹ ಎಜುಕೇಷನ್ ಮಿನಿಸ್ಟರ್ ಆಗಿದ್ದ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಇಲ್ಲಿನ ಗ್ರಾಮಸ್ಥರು ಮತ್ತು ಪೋಷಕರು, ರೈತರು ಆತಂಕ ಪಡುವಂಥ ಸ್ಥಿತಿಯಲ್ಲಿದ್ದಾರೆ. ಯಾಕಪ್ಪ ಅಂದರೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಇನ್ನೊಂದು 6 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಯಿತು ಇನ್ನು ಮುಂದೆ ಅಂತಂದರೆ ಸಂಪೂರ್ಣವಾಗಿ ಗೋಡೆಗಳೆಲ್ಲ ಕುಸಿದು ಮೇಲ್ಛಾವಣಿ ಈಗಾಗಲೇ ಸಂಪೂರ್ಣ ಅರ್ಧಂಬರ್ಧ ಹಾಳಾಗೋಗಿದೆ. ಹಾಗಾಗಿ ಬೆಳಗಾವಿಯಲ್ಲಿ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ರಸ್ತೆಗಳು ಬಂಡಾರಮಯವಾಗಿದೆ. ಮಳೆಯಿಂದ ರಸ್ತೆಗಳು ಸಂಪೂರ್ಣವಾಗಿ ಗಿಜಿಗಿಜಿಯಾಗಿದ್ದು ಬೈಕ್ ಸವಾರರು ಸ್ಕಿಡ್ ಆಗಿ ಬೀಳ್ತಾ ಇದ್ರು. ಇದನ್ನು ಗಮನಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಕಾರ್ಖಾನೆ ವಾಹನಗಳನ್ನು ಕರೆಸಿ ಸ್ವಚ್ಛತೆ ಮಾಡಿಸಿದ್ದಾರೆ. ಗೋಕಾಕ್ ನಗರದ ಬಸವೇಶ್ವರ ವೃತ್ತ ಸೇರಿ ಹಲವು ಕಡೆಗಳಲ್ಲಿ ರಸ್ತೆ ಕ್ಲೀನ್ ಮಾಡಿಸಿದ್ದಾರೆ. ಮೇಲಿಂದ ಮೇಲೆ ವಿದ್ಯುತ್ ಪರಿವರ್ತಕ ಸುಟ್ಟು ಹೋಗ್ತಾ ಇರೋ ಕಾರಣ ಗ್ರಾಮಸ್ಥರು ಟಿಸಿಗೆ ಕೋಳಿ ಬಲಿ ನೀಡಿ ಹರಕೆ ತೀರಿಸಿದ್ದಾರೆ. ಗಂಗಾವತಿ ತಾಲೂಕಿನ ಮಲಕನಮರಡಿ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ಹಾಳಾಗ್ತಾ ಇರೋ ಹಿನ್ನೆಲೆ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆ ಆಗ್ತಿತ್ತು. ಈ ಹಿನ್ನೆಲೆ ಕೋಳಿಯೊಂದನ್ನು ಬಲಿ ಕೊಟ್ಟಿರೋ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಗ್ರಾಮದಲ್ಲಿ ಮುಸುಕುದಾರಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. 4 ಜನ ಮುಸುಕುದಾರಿಗಳು ಅನುಮಾನಾಸ್ಪದವಾಗಿ ರಾತ್ರಿ ಹೊತ್ತು ಓಡಾಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಭೇಟಿ ಕೊಟ್ಟರು. ಹಾಲ್ನೊರೆಯಂತೆ ಧುಮುಕಿತಾ ಇದ್ದ ಜೋಗ ಜಲಧಾರೆಯನ್ನ ಕಣ್ತುಂಬಿಕೊಂಡ್ರು. ಶಿವಣ್ಣಗೆ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಾಥ್ ಕೊಟ್ಟರು. ಇದ್ರ ಮೇಲೆ ಫಾಸ್ಟ್ ಬಂದ್ಬಿಡುತ್ತೆ. ಆನಂತರ ಜಾಸ್ತಿ ಆಗುತ್ತಲ್ಲ, ಅವಾಗ ನೀನು ಈಗ ಬೇಗ ಬಂದ್ಬಿಡಿ. ಬನ್ನಿ ಅಲ್ಲೋ ನಿಂತ್ಕೊಂಡ್ಬಿಡಿ.